ಈ ದೇಶದಲ್ಲಿ ನಡೆದ ಕೆಲವು ಅಪರಾಧಗಳಿಗೆ ಇಂದಿಗೂ ಉತ್ತರ ಇಲ್ಲ. ಅವು ನ್ಯಾಯವನ್ನು ಕೊಡಲಿಲ್ಲ, ಆದರೆ ಪ್ರಶ್ನೆಗಳನ್ನು ಮಾತ್ರ ಉಳಿಸಿವೆ. ಇದು ಕೇವಲ ಒಂದು ಕೊಲೆ ಕಥೆ ಅಲ್ಲ. ಇದು ತನಿಖೆಯ ವೈಫಲ್ಯ, ಮಾಧ್ಯಮಗಳ ಅತಿರೇಕ ಮತ್ತು 14 ವರ್ಷದ ಒಂದು ಮಗಳ ಗೌರವದ ಕತೆ. ನಾನು ಇಂದು ಹೇಳಲಿರುವ ಕತೆ ಆರುಷಿ ತಲ್ವಾರ್ ಪ್ರಕರಣ. ನೋಯ್ಡಾ ಜಲ್ವಾಯು ವಿಹಾರ್ ಅಪಾರ್ಟ್ಮೆಂಟ್, ಮಧ್ಯಮ ವರ್ಗದ ಶಾಂತ ವಸತಿ ಪ್ರದೇಶ. ಹೊರಗಿನಿಂದ ನೋಡಿದ್ರೆ ಎಲ್ಲವೂ ಸಹಜ. ಅಲ್ಲಿ ವಾಸವಾಗಿದ್ದವರು ಡಾಕ್ಟರ್ ರಾಜೇಶ್ ತಲ್ವಾರ್, ಪ್ರಸಿದ್ಧ ದಂತವೈದ್ಯ, ಅವರ ಪತ್ನಿ ಡಾಕ್ಟರ್ ನೂಪುರ್ ತಲ್ವಾರ್ ಮತ್ತು ಅವರ ಏಕೈಕ ಮಗಳು 14 ವರ್ಷದ ಆರುಷಿ. ಬುದ್ಧಿವಂತ ಹುಡುಗಿ, ಭರವಸೆಯ ಕನಸುಗಳು. ಅವರ ಮನೆಯಲ್ಲಿ ಕೆಲಸಕ್ಕೆ ಇದ್ದವನು ನೇಪಾಳ ಮೂಲದ ಸಹಾಯಕ ಹೇಮರಾಜ್. ಎಲ್ಲವೂ ಸರಾಗವಾಗಿತ್ತು. ಆದರೆ 2008 ಮೇ 15 ರಾತ್ರಿ, ಮೇ 16 ಬೆಳಗ್ಗೆ, ರಾಜೇಶ್ ತಲ್ವಾರ್ ತಮ್ಮ ಮಗಳ ಕೋಣೆಯ ಬಾಗಿಲು ತೆಗೆಯಲು ಪ್ರಯತ್ನಿಸಿದ್ರು. ಆದರೆ ಒಳಗಿನಿಂದ ಲಾಕ್ ಆಗಿತ್ತು. ಅವರು ಕರೆದ್ರು, ಯಾವುದೇ ಉತ್ತರ ಇಲ್ಲ. ಬಾಗಿಲು ಮುರಿದು ಒಳಗೆ ಹೋದಾಗ ಅವರ ಜೀವನವೇ ಅಲ್ಲಿಯೇ ನಿಂತು ಹೋಯಿತು. ಆರುಷಿ ಹಾಸಿಗೆಯ ಮೇಲೆ ಮಲಗಿತ್ತು, ಆದರೆ ಅವಳು ಜೀವಂತವಾಗಿರಲಿಲ್ಲ. ಅವಳ ಕತ್ತು ಕತ್ತರಿಸಲಾಗಿತ್ತು. ಯಾವುದೇ ಹೋರಾಟದ ಗುರುತು ಇಲ್ಲ. ಆ ಕ್ಷಣದಲ್ಲಿ ಅವರು ವೈದ್ಯರಲ್ಲ, ಅವರು ಕೇವಲ ಒಬ್ಬ ಮುರಿದ ತಂದೆ. ಪೊಲೀಸರು ಬಂದರು, ಮಾಧ್ಯಮ ಬಂದಿತು. ಕೆಲವೇ ಗಂಟೆಗಳಲ್ಲಿ ಈ ಪ್ರಕರಣ ರಾಷ್ಟ್ರ ಮಟ್ಟದ ಸುದ್ದಿಯಾಯಿತು. ಪೊಲೀಸರ ಮೊದಲ ಹೇಳಿಕೆ, ಮನೆ ಕೆಲಸಗಾರ ಹೇಮರಾಜ್ ಈ ಕೊಲೆ ಮಾಡಿ ಓಡಿ ಹೋಗಿದ್ದಾನೆ. ಆದರೆ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡಿತು, ಹೇಮರಾಜ್ ಎಲ್ಲಿದ್ದಾನೆ? ಅವನು ಕೂಡ ಕಾಣೆಯಾಗಿದ್ದ. ಮುಂದಿನ ದಿನ ಪೊಲೀಸರು ಮನೆಯ ಮೇಲ್ಛಾವಣಿಯ ಬಾಗಿಲು ತೆರೆದ್ರು. ಅಲ್ಲಿ ಕಂಡ ದೃಶ್ಯ ಭಯಾನಕವಾಗಿತ್ತು. ಹೇಮರಾಜ್ನ ಶವ, ಅವನ ಕತ್ತು ಕತ್ತರಿಸಲಾಗಿತ್ತು, ತಲೆ ಮೇಲೆ ಗಂಭೀರ ಗಾಯಗಳು. ಇದೀಗ ಇದು ಒಂದೇ ಕೊಲೆ ಅಲ್ಲ, ಇದು ಒಂದೇ ಮನೆಯಲ್ಲಿ ನಡೆದ 2 ಕೊಲೆಗಳು. ಯಾವುದೇ ಬಲವಂತದ ಪ್ರವೇಶದ ಗುರುತು ಇಲ್ಲ, ಕಳ್ಳತನ ಇಲ್ಲ. ಪ್ರಕರಣ ಇನ್ನಷ್ಟು ಗೊಂದಲವಾಯಿತು. ಇಲ್ಲಿ ಸರಿಯಾದ ತನಿಖೆ ನಡಿಬೇಕಿತ್ತು. ಆದರೆ ಪೊಲೀಸರು ಒಂದು ಕತೆ ಕಟ್ಟಲು ಶುರು ಮಾಡಿದ್ರು. ಅವರ ಆರೋಪ, ಆರುಷಿ ಮತ್ತು ಹೇಮರಾಜ್ ನಡುವೆ ಅಸಭ್ಯ ಸಂಬಂಧ ಇತ್ತು. ಪೋಷಕರು ಅದನ್ನು ಕಂಡು ಗೌರವಕ್ಕಾಗಿ ಕೊಲೆ ಮಾಡುತ್ತಾರೆ. ಈ ಆರೋಪಕ್ಕೆ ಯಾವುದೇ ನೇರ ಸಾಕ್ಷ್ಯ ಇರಲಿಲ್ಲ. ಆದರೂ ಮಾಧ್ಯಮಗಳು ಇದನ್ನೇ ಸತ್ಯವೆಂದು ಬಿಂಬಿಸಿದವು. ಟಿವಿ ಚರ್ಚೆಗಳು, ಆರುಷಿಯ ವ್ಯಕ್ತಿತ್ವದ ಮೇಲೆ ದಾಳಿ, ಪೋಷಕರನ್ನು ಅಪರಾಧಿಗಳಂತೆ ಚಿತ್ರಣೆ. ಅಂದು ನ್ಯಾಯ ಮೌನವಾಗಿತ್ತು. ಅಪರಾಧ ಸ್ಥಳವನ್ನು ಸರಿಯಾಗಿ ಸಂರಕ್ಷಿಸಲಿಲ್ಲ. ಅನೇಕರು ಮನೆಯೊಳಗೆ ಹೋಗಿ ಬಂದರು. ಸಾಕ್ಷ್ಯಗಳು ಹಾಳಾದವು. ರಕ್ತದ ಮಾದರಿಗಳು ಸ್ಪಷ್ಟವಾಗಿರಲಿಲ್ಲ. ಕೊಲೆಗಸ್ತ್ರ ಪತ್ತೆಯಾಗಲಿಲ್ಲ. ಸಮಯಕ್ರಮ ಹೊಂದಿಕೆಯಾಗಲಿಲ್ಲ. ಆದರೂ 2013ರಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿತು. ರಾಜೇಶ್ ಮತ್ತು ನೂಪುರ್ ತಲ್ವಾರ್ ದೋಷಿಗಳು, ಜೀವಾವಧಿ ಶಿಕ್ಷೆ. ಆ ಕ್ಷಣದಲ್ಲಿ ನ್ಯಾಯ ಸಿಕ್ಕಿತು ಅನ್ನಿಸಲಿಲ್ಲ, ಅನುಮಾನ ಮಾತ್ರ ಹೆಚ್ಚಾಯಿತು. ತಲ್ವಾರ್ ದಂಪತಿ 4 ವರ್ಷ ಜೈಲಿನಲ್ಲಿ ಕಳೆದರು. ಮಗಳ ಸಾವಿನ ನೋವು, ಮೇಲೆ ಅಪರಾಧದ ಮುದ್ರೆ. ನಿಜವಾದ ಕೊಲೆಗಾರ ಯಾರು ಎಂಬ ಪ್ರಶ್ನೆಗೆ ಉತ್ತರ ಇರಲಿಲ್ಲ. 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಪ್ರಕರಣವನ್ನು ಮರುಪರಿಶೀಲಿಸಿತು. ಪ್ರತಿ ಸಾಕ್ಷ್ಯ, ಪ್ರತಿ ತಪ್ಪು. ನ್ಯಾಯಾಲಯ ಹೇಳಿತು, ಈ ಪ್ರಕರಣ ಅನುಮಾನಗಳ ಮೇಲೆ ಆಧಾರಿತವಾಗಿದೆ, ಸಾಕ್ಷ್ಯಗಳ ಮೇಲೆ ಅಲ್ಲ. ಪೊಲೀಸ್ ಮತ್ತು ಸಿಬಿಐ ತನಿಖೆಯನ್ನ ಕಟುವಾಗಿ ಟೀಕಿಸಲಾಯಿತು. ತಲ್ವಾರ್ ದಂಪತಿಯನ್ನ ಸಂಪೂರ್ಣವಾಗಿ ನಿರ್ದೋಷಿಗಳೆಂದು ಬಿಡುಗಡೆ ಮಾಡಲಾಯಿತು. ಅವರು ಹೊರಬಂದರು, ಆದರೆ ಎಲ್ಲವನ್ನೂ ಕಳೆದುಕೊಂಡಿದ್ದರು. ಆರುಷಿ ಒಂದು ಸುದ್ದಿ ಅಲ್ಲ, ಅವಳು ಒಂದು ಮಗು. ಅವಳಿಗೆ ನ್ಯಾಯ ಸಿಗಲಿಲ್ಲ. ಅವಳ ಪೋಷಕರಿಗೆ ಶಾಂತಿ ಸಿಗಲಿಲ್ಲ. ಈ ಪ್ರಕರಣ ನಮಗೆ ಹೇಳೋದು, ತನಿಖೆ ವಿಫಲವಾದಾಗ ಸತ್ಯ ಸತ್ತಂತೆ ಆಗುತ್ತದೆ. ಇಂದಿಗೂ ಆ ಪ್ರಶ್ನೆ ಉಳಿದಿದೆ. ಆ ರಾತ್ರಿ ನಿಜವಾಗಿಯೂ ಏನಾಯಿತು?